ಕೃಷ್ಣ ದೇವಸ್ಥಾನ ನೋಡಿಕೊಂಡು ದಿ ಓಷಿಯನ್ ಪರ್ಲ್ಸ್ ಟೈಮ್ ಸ್ಕ್ವಯರ್ ಹೋಟೆಲಲ್ಲಿ ಸ್ಟೇ ಆಗಿದ್ವಿ. ತುಂಬಾ ಚೆನ್ನಾಗಿದೆ ಹೋಟೆಲ್. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನೈಟ್ ಡಿನ್ನರು ಕೂಡ ಮಾಡಿದ್ವಿ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಬಿಯನ್ಸು ಚೆನ್ನಾಗಿದೆ. ಈವನ್ ಸ್ಟಾಫ್ ಟ್ರೀಟ್ ಮಾಡೋ ರೀತಿ ಅಂತೂ ನನಗಂತೂ ತುಂಬಾ ಪ್ಲೆಸೆಂಟ್ ಆಗಿತ್ತು ಅಂತ ಅನ್ನಿಸ್ತು. ಆ್ಯಂಬಿಯನ್ಸ್ ಆಲ್ಸೋ ಗುಡ್ ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಮಾಡಿ ಈಗ ಹೊರಡ್ತಾ ಇದ್ದೀವಿ. ಆಗುಂಬೆ ಘಾಟ್ ನೋಡಿಕೊಂಡು ನೆಕ್ಸ್ಟು ಶೃಂಗೇರಿಗೆ ಹೋಗಬೇಕು. ಅದಾದಮೇಲೆ ಹೊರನಾಡು ಆದಮೇಲೆ ಹ್ಯಾಪಿ ಹೋಮ್ ರೀಚ್ ಆಗ್ತೀವಿ. ಆಗುಂಬೆ ವೆಸ್ಟರ್ನ್ ಘಾಟ್ಸಲ್ಲಿ ಲೊಕೇಟ್ ಆಗಿದೆ. ಇದನ್ನು ನಾವು ಸೌತ್ ಚಿರಾಪುಂಜಿ ಅಂತಲೇ ಹೇಳ್ತೀವಿ, ಯಾಕಂದರೆ ಹೈಯೆಸ್ಟ್ ರೈನ್ಫಾಲು ಇಲ್ಲಾಗುತ್ತೆ. ಇದನ್ನು ಕೋಬ್ರಾ ಕ್ಯಾಪಿಟಲ್ ಅಂತ ಕೂಡ ಹೇಳ್ತಾರೆ, ಯಾಕಂದರೆ ಹೈಯೆಸ್ಟ್ ಡೆನ್ಸಿಟಿ ಆಫ್ ಕೋಬ್ರಾಸು ಇಲ್ಲಿರೋದ್ರಿಂದ. ಇದು ವಾಟರ್ಫಾಲ್ಸ್, ನಂಬರ್ ಆಫ್ ವಾಟರ್ಫಾಲ್ಸು ಜಾಸ್ತಿ ಇದೆ. ನೋನ್ ಫಾರ್ ಸನ್ಸೆಟ್ ಅಂತಲೇ ಹೇಳ್ಬೋದು. ಸನ್ಸೆಟ್ ಸಮ್ಟೈಮ್ಸ್ ವೆಸ್ಟರ್ನ್ ಘಾಟ್ಸಲ್ಲಿ, ಸಮ್ಟೈಮ್ಸ್ ಅರೇಬಿಯನ್ ಸೀನಲ್ಲಿ ಆಗೋವಂಥದ್ದು ಕೂಡ ನಾವು ಇಲ್ಲಿಂದ ನೋಡ್ಬೋದು ಅಂತ ಹೇಳ್ಬೋದು. ಮತ್ತು ಈ ಆಗುಂಬೆಗೆ ವಿಸಿಟ್ ಮಾಡೋ ಅಂಥ ಬೆಸ್ಟ್ ಟೈಮ್ ಅಂದರೆ ಜೂನ್ ಟು ನವಂಬರ್. ಆಗುಂಬೆ ಮುಗಿಸ್ಕೊಂಡು ಈಗ ನಾವು ಶೃಂಗೇರಿ ಕಡೆ ಹೊರಡ್ತಾ ಇದ್ದೀವಿ. ಆಗುಂಬೆಯಿಂದ ಶೃಂಗೇರಿ 24 ಕಿಲೋಮೀಟ್ರ್ ಆಗುತ್ತೆ, ಬಟ್ ರೋಡ್ ತುಂಬ ಚೆನ್ನಾಗಿದೆ. ಸೊ ನೇಚರ್ ಎಂಜಾಯ್ ಮಾಡೋರಿಗೆ ಅಂತೂ ಒಳ್ಳೆ ರೂಟ್ ಅಂತಲೇ ಹೇಳ್ಬೋದು ಇದು. ಡ್ರೈವಿಂಗ್ ಎಂಜಾಯ್ ಮಾಡೋರಿಗೆ ಟಿಲ್ ಆಗುಂಬೆ ತನಕ ಒಂದು ಥ್ರಿಲ್ ಇರುತ್ತೆ ಅಂತಲೇ ಹೇಳ್ಬೋದು. ಅದು ಹೇಗಿದೆ, ರೋಡು ಚೆನ್ನಾಗಿದೆ ಮತ್ತು ನೇಚರ್ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನಾನು ಜಾಸ್ತಿ ರೆಕಾರ್ಡ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಯಾಕೆ ಅಂತಂದರೆ ನಾನು ನೇಚರ್ನ ಎಂಜಾಯ್ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಶೃಂಗೇರಿನಲ್ಲಿ ಶಾರದಾಂಬಾ ಟೆಂಪಲ್ ಇದೆ. ಇದು ತುಂಗಾ ನದಿ ತೀರದಲ್ಲಿ ಲೊಕೇಟ್ ಆಗಿದೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಆದಿಶಂಕರಾಚಾರ್ಯರು 8th ಸೆಂಚುರಿನಲ್ಲಿ. ಮತ್ತು ಇದು ಟೆಂಪಲ್ ಸುತ್ತಮುತ್ತ ನೇಚರ್ ಸರೌಂಡಿಂಗ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಶಾರದಾ ಮಾತೆ ದರ್ಶನ ಮಾಡಿಕೊಂಡು ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನಕ್ಕೋಸ್ಕರ ಹೊರಟಿದ್ದೀವಿ. ಉಡುಪಿಯಿಂದ
ಸಣ್ಣ ರೋಡ್, ಘಾಟ್ ಸೆಕ್ಷನ್. ಸೊ ನೇಚರ್ ಈ ರೀತಿ ಇದೆ, ಎಂಜಾಯ್ ಮಾಡ್ಬೋದು. ಕನ್ಸ್ಟ್ರಕ್ಷನ್ ನಡೀತಿದೆ, ರೋಡ್ ಏನು ಚೆನ್ನಾಗಿಲ್ಲ. ನೋಡ್ಬೋದು ಮಡ್ ರೋಡ್ ಎಲ್ಲಾನು. ಹೀಗಿದೆ ರೋಡ್ ಎಲ್ಲಾನು. ಸೊ ಶಾರ್ಟ್ಲಿ ಅವರು ಟಾರ್ ಹಾಕ್ಬೋದು ಅನಿಸುತ್ತೆ. ಎಷ್ಟು ದೂರ ಈಗ ಇದೆಯೋ ಗೊತ್ತಿಲ್ಲ. ಆಲ್ಮೋಸ್ಟ್ 1 ಕಿಲೋಮೀಟರಿಂದ ಹೀಗೆ ಇದೆ. ಸೊ ಇಲ್ಲಿಂದ ಕನ್ಸ್ಟ್ರಕ್ಷನ್ ಆಗಿದೆ ರೋಡ್. ಆ್ಯಕ್ಚುಲಿ ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ನಮಗೆ ಏನಾದರೂ ರಿಪೇರಿ ಮಾಡ್ತಾ ಇರೋ ರೋಡ್ ಇಲ್ಲ. ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅದೆಲ್ಲ. ಸೊ ಅದಾದಮೇಲೆ ಫೈನ್ ರೋಡ್. ಐ ಥಿಂಕ್ ಇದನ್ನೆಲ್ಲ ಈಗ ರೀಸೆಂಟಾಗಿ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ, ಹೊಸದಾಗಿ ಹಾಕಿರೋಂಥ ಟಾರ್. ತೋಟ ನೀವೀಗ ನೋಡಿದ್ರಲ್ಲ, ಶೃಂಗೇರಿಯಿಂದ ಹೊರನಾಡಿಗೆ ನಾವು ತೊಗೊಂಡು ರೂಟ್ ಬಂದು ವಯಾ ಕಿಕ್ರೆ, ಹುಲಿಗರಡಿ, ಕೋಗ್ರೆ, ಕಲ್ಲುಗುಡ್ಡೆ, ಹೊರನಾಡು. ಈ ರೂಟ್ ಬಂದು ನಮಗೆ ಭಾಳನೇ ಶಾರ್ಟೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ರೂಟು. ಈ ರೂಟು ಕೋಗ್ರೆ ಆದಮೇಲೆ ಸಿಂಗಲ್ ರೂಟ್ ಮತ್ತು ಘಾಟ್ ರಸ್ತೆ ಇದೆ. ಆದ್ದರಿಂದ ಇಲ್ಲಿ ಭಾಳ ಕಮ್ಮಿ ವಾಹನಗಳು ಓಡಾಡುತ್ತೆ. ಇದು ತುಂಬಾ ಸ್ಟೀಪ್ ಘಾಟು ಮತ್ತು ಕರ್ವ್ಸು ಜಾಸ್ತಿ ಇರೋದರಿಂದ ನಾವು ನಿಧಾನಕ್ಕೆ ಕಾಮಾಗಿ ಗಾಡಿ ಓಡಿಸ್ಬೇಕು. ಈ ರೂಟ್ ಬಿಟ್ಟು ಬೇರೆ ಮಾರ್ಗ ಅಂದರೆ ಅದು ಕೋಗ್ರೆ ಆದಮೇಲೆ ಸ್ಟ್ರೈಟ್ ಹೋಗಿ ಬಸರಿಕಟ್ಟೆ, ಬಾಳೆಹೊಳೆ, ಹೊರನಾಡು ತೊಗೊಳೋದು. ಈ ಒಂದು ರೋಡ್ ಬಂದು ಮೇನ್ ರೂಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಬಸ್ಸಸ್ಸು, ಟೆಂಪೋ ಟ್ರಾವೆಲರ್ಸು ಇದೇ ರೂಟಲ್ಲಿ ಓಡಾಡೋದು. ಈ ರೂಟು ಇನ್ನೂ 30 ನಿಮಿಷ ಜಾಸ್ತಿ ಸಮಯ ತೊಗೊಳುತ್ತೆ ಮತ್ತು 15 ಕಿಲೋಮೀಟರ್ ಜಾಸ್ತಿ ನಾವು ಬಂದ ರಸ್ತೆಗೆ ಕಂಪೇರ್ ಮಾಡಿದರೆ. ನಾವು ಬಂದ ರೂಟು ಹಗಲೊತ್ತಿನಲ್ಲಿ ಆರಾಮಾಗಿ ತೊಗೊಬೋದು, ತೊಂದರೆ ಇಲ್ಲ. ರಾತ್ರಿ ಹೊತ್ತಿನಲ್ಲಾದರೆ ಬಸರಿಕಟ್ಟೆಯಿಂದ ಹೋಗೋದು ಬೆಸ್ಟು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನಾವೀಗ ಹೊರನಾಡು ಭದ್ರಾ ನದಿ ತೀರದಲ್ಲಿ ಇರುವಂಥ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ವೆದರ್ ಹೇಗಿದೆ ಮತ್ತು ನೇಚರ್ ಏನಿದೆ ಅದು ತುಂಬಾ ಪೀಸ್ಫುಲ್ಲಾಗಿದೆ ಅಂತ ಅನಿಸುತ್ತೆ. ಈಗ ನಾವು 360 ಡಿಗ್ರಿ ಆ್ಯಂಗಲಲ್ಲಿ ಆ ವ್ಯೂನ ತೋರಿಸ್ತಾ ಇದ್ದೀವಿ. ನೋಡಿ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ಹೊರನಾಡು ಆದಮೇಲೆ 3 ಕಿಲೋಮೀಟರ್ಸ್ ಹೋದರೆ ಕಳಶ ಸಿಗುತ್ತೆ. ಇಲ್ಲಿ ಶ್ರೀ ಕಲಶೇಶ್ವರ ಸ್ವಾಮಿ ಟೆಂಪಲ್ ಇದೆ. ಇದನ್ನು ನಾವು ದಕ್ಷಿಣ ಕಾಶಿ ಅಂತ ಕೂಡ ಹೇಳ್ತಾರೆ. ಇದು ಹೊಯ್ಸಳ ಸ್ಟೈಲ್ ಆರ್ಕಿಟೆಕ್ಚರ್ಗೆ ತುಂಬಾ ಫೇಮಸ್ಸು. ಹೊರನಾಡು ಮುಗಿಸ್ಕೊಂಡು ಕಳಶಾಗೆ ಹೋಗಿದ್ವಿ. ಅಲ್ಲಿ ಶಿವನ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿ ಹೋದರೆ, ದೇವಸ್ಥಾನಕ್ಕೆ ಹೋದರೆ ನಿಮಗೆ ಒಂದು ಮೂವಿ ನೆನಪಾಗುತ್ತೆ. ಶ್ರಾವಣ ಬಂತು ಮೂವಿ, ಅದರಲ್ಲಿ ರಾಜ್ಕುಮಾರ್ ಮತ್ತು ಊರ್ವಶಿ ಇರೋವಂಥದ್ದು ಒಂದು ಸಾಂಗ್ ಶೂಟ್ ಆಗಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದು ಹೊರನಾಡು ಟು ಬ್ಯಾಂಗ್ಳೂರು ರೋಡಲ್ಲಿ, ಅಲ್ಲೇ 3 ಕಿಲೋಮೀಟರ್ಸ್ ಅಷ್ಟೇ. ಅಲ್ಲಿ ವೇನಲ್ಲೇ ಸಿಗುತ್ತೆ. ಸೊ ಪಾರ್ಕಿಂಗ್ ಕೂಡ ಇದೆ, ಆರಾಮಾಗಿ ನೋಡಿಕೊಂಡು ಬರ್ಬೋದು. ಜಸ್ಟ್ ಒಂದು 10 ಮಿನಿಟ್ಸ್ ತೊಗೊಳಕ್ಕೆ ಅಷ್ಟೇ. ಸೊ ಯಾರಾದರೂ ಹೊರನಾಡಿಗೆ ಬಂದರೆ ನೋಡ್ಬೋದು ಅಂತ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ. ಬ್ಯಾಂಗ್ಳೂರಿಂದ ಹೋಗಬೇಕಾದ್ರೆ ಫಸ್ಟ್ ಅದೇ ಸಿಗುತ್ತೆ, ಅದಾದಮೇಲೆ ಹೊರನಾಡು. ಸೊ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ ನಮ್ಮ ಟ್ರಿಪ್ಪು. ಯಾಕಂದರೆ ಬೆಂಗಳೂರಿಗೆ 300 ಕಿಲೋಮೀಟರ್ಸ್ ಹೋದರೆ ಬ್ಯಾಂಗ್ಳೂರು ಬರುತ್ತೆ. ಸೊ ಹೊರನಾಡು ಬ್ಯಾಂಗ್ಳೂರು ಕಡೆಗೆ ಹೊರಟಿದ್ದೀವಿ. ನಮ್ಮ ಮಹೀಂದ್ರ XUV 700 ವಿಚ್ ಈಸ್ ಪಾರ್ಟ್ ಆಫ್ ದಿಸ್ ಟ್ರಿಪ್ ಬಗ್ಗೆ ಮಾತಾಡದೇ ಇದ್ದರೆ ಈ ವಿಡಿಯೋ ಕಂಪ್ಲೀಟ್ ಆಗಲ್ಲ ಅಂತ ನನಗನ್ಸುತ್ತೆ. ಬೆಂಗಳೂರಿಂದ ಗೋವಾಗೆ ಹೋಗಿ ಬಂದ ಈ 5 ದಿನದ ಟ್ರಿಪ್ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಅದಕ್ಕೆ ಕಾರಣ ಏನಂದರೆ ಗಾಡಿಯ ಸ್ಮೂತ್ ಟ್ರಾನ್ಸ್ಮಿಷನ್, ಪವರ್ಫುಲ್ ಇಂಜಿನ್ ಮತ್ತು ಸೂಪರ್ ಕಂಫರ್ಟ್ ಇಂಟೀರಿಯರ್ಸು. ಇದನ್ನು ಎಲ್ಲ ಸೇರಿ ನಮ್ಮ ಜರ್ನಿನ ತುಂಬಾ ಎಫರ್ಟ್ಲೆಸ್ ಮಾಡಿತ್ತು ಅಂತ ಹೇಳ್ತೀನಿ. ಈ 5 ದಿನದಲ್ಲಿ ನಾವು ಓವರಾಲ್ 1567 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ. ಮತ್ತು ಓವರಾಲ್ ಮೈಲೇಜ್ ಬಂದು ನಮಗೆ 12.5 ಕಿಲೋಮೀಟರ್ ಪರ್ ಲೀಟರ್ ಬಂತು, ವಿತ್ ಸಾಲಿಡ್ 16 ಕಿಲೋಮೀಟರ್ ಪರ್ ಲೀಟರು ಬೆಂಗಳೂರಿಂದ ಧಾರವಾಡವರೆಗೂ ಬಂದಿದ್ದು ನಮಗೆ. ಅಲ್ಲಿಂದ ಧಾರವಾಡಿಂದ ನಾವು ಗೋವಾಗೆ ಹೋಗಿ, ಗೋವಾದಿಂದ ಉಡುಪಿಗೆ ಬಂದು, ತಿರ್ಗಾ ಉಡುಪಿಯಿಂದ ಬೆಂಗಳೂರು ಬರೋವಾಗ ಆಲ್ಮೋಸ್ಟು ಸಕಲೇಶ್ಪುರದವರೆಗೂ ನಮಗೆ ಆಲ್ಮೋಸ್ಟ್ ಘಾಟ್ ಸೆಕ್ಷನ್ ಇದೆ. ಎಸ್ಪೆಷಲಿ ಉಡುಪಿಯಿಂದ ನಮಗೆ ಕಳಸ ದಾಟಿ ಇನ್ನು ಮುಂದಕ್ಕೆ ಬರೋವರೆಗೂ ಇಟ್ಸ್ ಆಲ್ ತುಂಬಾ ಘಾಟ್ ಸೆಕ್ಷನ್ ಇದೆ. ಆ ಥರ ನೋಡಿದರೆ ಇಷ್ಟೆಲ್ಲ ಘಾಟಲ್ಲಿ ಓಡಾಡ್ಕೊಂಬಂದಿದ್ರು. ಆ್ಯಂಡ್ ಕಂಪ್ಲೀಟ್ 5 ದಿನದ ಜರ್ನಿನೂ ವಿತ್ AC ಓಡಿರೋದು ಗಾಡಿ. ಸೊ 12.5 ಕಿಲೋಮೀಟರ್ ಪರ್ ಲೀಟರ್ ಅಂದರೆ ಇಟ್ಸ್ ನಾಟ್ ಬ್ಯಾಡ್ ಫಾರ್ ಎ ಪೆಟ್ರೋಲ್ SUV, ದಟ್ ಟು ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. Thank you for watching. If you like, share and subscribe.